ಹಲೋ, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ನಾವು ಚೆನ್ನಾಗಿದ್ದೀವಿ. ನಾನಿವಾಗ ನಿಮಗೆ ಈ ವಿಡಿಯೋದಲ್ಲಿ ನಿನ್ನೆ ಸಂಡೇ ಅಲ್ವಾ, ನಿನ್ನೆ ಒಂದು ವಿಡಿಯೋ ಬಿಟ್ಟಿದ್ದೆ ನಾನು. ಆ ವಿಡಿಯೋಗೆ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಸ್ವಲ್ಪ ಕೆಲಸ ಕಡಿಮೆ ಆದಂತ ಹೇಳ್ಬಿಟ್ಟು ನಾನು ಒಂದು 2 ಫ್ರಾಕ್ ಹೊಲ್ದಿದ್ದೆ. 2 ಫ್ರಾಕ್ ಅಂದರೆ ಒಂದು ಪ್ಯಾರೆಟ್ ಗ್ರೀನ್ ಹೊಲ್ದಿದ್ದೆ, ಒಂದು ವೈಟು. ಫಸ್ಟು ಹೊಲ್ದಿರೋದೇ ನಾನು ಪ್ಯಾರೆಟ್ ಗ್ರೀನ್ ಫ್ರಾಕು 1 ಇಯರ್ ಬೇಬಿಗೆ. ಅದು ನೋಡಿಬಿಟ್ಟು ಬೇರೆ ಕಸ್ಟಮರು ಇನ್ನೊಂದು ವೈಟ್ ಬೇಕಂತ ಹೇಳಿದರು ನನಗೆ. ಆ ಥರ ವೈಟ್ ಪೀಸು ನನ್ನ ಹತ್ರ ವೇಸ್ಟಲ್ಲೇ ಒಂದು ಅಂದರೆ ನಾನು 1 ಮೀಟ್ರ್ ಕ್ಲಾತಲ್ಲಿ ಒಂದು ಫ್ರಾಕ್ ಹೊಲ್ದೀನಿ. 1 ಮೀಟ್ರ್, ಅದು ಅರ್ಧ ಮೀಟ್ರ್ ಲೈನಿಂಗು ಅಷ್ಟೇ. ನನಗೆ ಆಗಿರೋ ಖರ್ಚು 120 ರೂಪಾಯಿಗೆ ಒಂದು ಫ್ರಾಕಿಗೆ ಆಗಿದೆ. 120 ರುಪೀಸು. 2 ಫ್ರಾಕ್ ನಡುವೆ 240 ರುಪೀಸ್ ಆಗುತ್ತೆ. ಆ ಥರ ನಾನು 2 ಫ್ರಾಕ್ ಹೊಲ್ದುಬಿಟ್ಟು ನಾನು 800ಗೆ ಸೇಲ್ ಮಾಡಿಬಿಟ್ಟೆ ಅದನ್ನು, 800 ರೂಪಾಯಿಗೆ. ಆದರೆ ಅದನ್ನು ನೋಡಿಬಿಟ್ಟು ಬೇರೆ ಕಸ್ಟಮರು, ಅಂದರೆ ನನಗೆ ವರ್ಕ್ ಇಲ್ಲ ಅಂತ ನಾನು ಇಬ್ಬರು ಟೈಲರ್ಸಿಗೆ, ಇನ್ನು 3 ಟೈಲರ್ಸ್ಗೆ ನನಗೆ ಕೆಲಸ ಕರೆಕ್ಟ್ ಆಗ್ತಾಯಿರಲಿಲ್ಲ. ಯಾಕಂದರೆ ಒಬ್ಬ ಟೈಲರ್ ನಾನು ಸ್ಟಿಚ್ ಮಾಡಿದ್ರೆ 5 ಬ್ಲೌಸಸ್ಸು ಅಥವಾ ಬೇರೆ ಡ್ರೆಸ್ ಏನೇ ಆಗಲಿ ಒಬ್ಬರೊಬ್ಬರು 4 ಪೀಸನ್ನು ಸ್ಟಿಚ್ ಮಾಡಿದ್ರೆ ನನಗೆ 8ರಿಂದ 10 ಪೀಸು ಡೈಲಿ ಬೇಕೇ ಬೇಕು. ಸೊ ಅಷ್ಟು ಕಲೆಕ್ಷನ್ನು ಆಗ್ತಾಯಿರಲಿಲ್ಲ, ಕಸ್ಟಮರ್ ಬರ್ತಾಯಿಲ್ಲ. ಯಾಕಂದರೆ ಎಕ್ಸಾಮ್ ಅಂತ, ಬಿಸಿಲಂತ, ಏನೋ ಒಂದು ಕಾರಣ, ಮತ್ತು ಟೈಲರ್ಸ್ ಹೆಚ್ಚಿಗೆ ಆಗಿದ್ದಾರೆ, ಅದು ಏನೋ ಒಂದು ಕಾರಣಕ್ಕೆ ಅಷ್ಟು ಕಸ್ಟಮರ್ಸ್ ನನಗೆ ಕ್ಯಾಚ್ ಆಗ್ತಾಯಿರಲಿಲ್ಲ. ಸೊ ನಾನು ಇದೇ ವಿಚಾರಕ್ಕೆ ಫ್ರಾಕ್ಸು ಹೊಲಿಯೋಣ ಅಂತ ಆಲೋಚನೆ ಮಾಡೋದಲ್ಲೇ ಆಚರಣೆ ಕೂಡ ಮಾಡಿಬಿಟ್ಟೆ ಅದನ್ನು. ಆ ಒಂದರ್ಲಿಂತಲೇ ನನಗೆ ಮತ್ತು ಬೇರೆ ಕಸ್ಟಮರು ಬಂದುಬಿಟ್ಟು ಮತ್ತು ಒಂದು ತಾಯಿ ಮಕ್ಕಳಿಗೆ ಇಬ್ಬರಿಗೆ, ತಾಯಿಗೆ ಮಗಳಿಗೆ, ಒಂದು 5 ಇಯರ್ಸ್ ಬೇಬಿ ಮತ್ತು ಮದರ್ಗೆ ಇಬ್ರಿಗೂ ಒಂದೇ ಕ್ಲಾತಲ್ಲಿ ಸ್ಟಿಚ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿದ್ರೆ ನಾನು ಸೈಲೆಂಟಾಗಿ ಇದ್ಬಿಟ್ರೆ ಯಾವುದೂ ಆಗ್ತಿರ್ಲಿಲ್ಲ. ಅಂದರೆ ನಾನು ಹೇಳ್ಬೇಕಾದ್ರೆ ಸ್ವಲ್ಪ ಸೋಂಬೇರಿತನಕ್ಕೆ ಬಿಟ್ಬಿಟ್ಟಿದ್ದೆ. ಯಾವ ಕೆಲಸ ಹೋಗ್ಲಿ ಬಿಡು, ಬಂದರೆ ಮಾಡೋಣ, ಇಲ್ಲಾಂದರೆ ಬಿಡೋಣ ಅಂದ್ಕೊಂಡೆ. ಬಟ್ ಟೈಲರ್ಸಿಗೆ ಕೆಲಸ ಬೇಕಲ್ವ, ಅವ್ರು ನಮ್ಮನ್ನ ನಂಬ್ಕೊಂಡಿದ್ದಾರೆ, ನಾನು ಅವ್ರಿಗೆ ಹೆಲ್ಪ್ ಮಾಡಲೇಬೇಕು. ಅವ್ರು ನನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ, ನಾನು ಅವ್ರ ಮೇಲೆ ಡಿಪೆಂಡ್ ಆಗಿದ್ದೀನಿ. ಸೊ ಲೇಡೀಸ್ ಆಗೋದ್ರಲ್ಲಿಂದ ಏನಾಗುತ್ತಂದರೆ ಅವ್ರು ಕೆಲಸ ಕೊಡಲೇಬೇಕು. ಎಲ್ಲರಿಗೆ ಕೆಲಸ ಇಲ್ಲಾಂದರೆ ಬೇಜಾರು ಮಾಡ್ಕೊತಾರೆ. ಸೊ ಮತ್ತೆ ವಿಚಾರ ಮಾಡಿ ಮತ್ತೆ ನಾನು ಏನೋ ಒಂದು ಮಾಡಲೇಬೇಕು ಅನ್ನೋದು ಮಾಡಿದೆ. ಒಂದು ಫ್ರಾಕ್ ಹೊಲಿದ್ರೆ ಇನ್ನೊಂದು ಫ್ರಾಕ್ ಸ್ಟಿಚಿಂಗ್ ಆಯಿತು. ಆ ಒಂದು ಫ್ರಾಕಿಗೆ ನಿನ್ನೆ ಒಂದೇ ಸರ್ತಿ 5,000 ರೂಪಾಯಿ ಬುಕ್ಕಿಂಗ್ ಒಂದೇ ದಿನ. ಅಂದರೆ ಅವರು ಒಂದು ಫ್ರಾಕು, ಒಂದು ಟಾಪು ಮತ್ತು ಅವ್ರ ಪರ್ಸ್ನಲ್ ಕ್ಲಾತ್ನು ಆರ್ಡ್ರ್ ಬುಕ್ಕಿಂಗ್ನು ಆಯಿತು. ಈ ಥರ ನಮಗೊಂದು 2 ದಿನಕ್ಕೆ ಮತ್ತೆ ಕೆಲಸ ಸಿಗ್ದಂಗೆ ಆಯಿತು. ಅದ್ರ ಜೊತೆಗೆ ಬೇರೆ ಕಸ್ಟಮರ್ನು ಆ್ಯಡ್ ಆಗ್ತಾರಲ್ವ. ಈ ಥರ ನಾನು ಆಲೋಚನೆ ಮಾಡಿ ಶಾಪ್ನ ರನ್ನಿಂಗ್ ಮಾಡ್ತಾಯಿದ್ದೀನಿ. 30 ಇಯರ್ಸ್ಲಿಂದ ಅದೇ ರನ್ನಿಂಗ್ ಇದೆ. ಸೊ ನಾನು ಹೇಳೋದು ಏನಂದರೆ, ಈ ನಮ್ಮ ಟೈಲರ್ಸ್ ಏನಿದಾರಲ್ಲ, ತುಂಬ ಆಲೋಚನೆ ಮಾಡಿ ನಾವೇ ಕಷ್ಟಪಟ್ಟು ಸ್ವಲ್ಪ ನಾವೇ ದುಡ್ಡು ಉಳಿಸ್ಕೊಳ್ಳಂಗೆ ಮಾಡಬೇಕು ಹೊರ್ತು ಸುಮ್ಮನೆ ಅಂದರೆ ಜೇಂಟ್ಸ್ ಟೈಲರ್ಸ್ನ ಇಟ್ಕೊಂಡು ಕೆಲಸ ಮಾಡಿಸಿ ಅವ್ರಿಗೆ ದುಡ್ಡು ಕೊಟ್ಬಿಟ್ಟು. ಇದು ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಇದೇ ಸಫರ್ ಆಗ್ತಾಯಿದ್ದಾರೆ. ಅವರು ಇದೇ ವಿಷಯಕ್ಕೆ ತುಂಬ ಅವ್ರಿಗೆ ಪ್ರಾಬ್ಲಮ್ ಆಗ್ತಾಯಿದೆ. ಯಾಕಂದರೆ ಅವರಿಗೆ ಕೆಲಸ ಕರೆಕ್ಟಾಗಿ ಬರೋಲ್ಲ. ನಾನೇನಂತೀನಿ ಅಂದರೆ, ಅಟ್ಲೀಸ್ಟ್ ನೀವು ಸ್ಟಿಚಿಂಗ್ ಮಾಡಬೇಡಿ, ಕಟಿಂಗನ್ನು ಕಲ್ರಿ. ನೀವು ಕಟಿಂಗ್ ಕಲ್ತ್ಕೊಂಡು ನೀವು ಓನಾಗಿ ಕಟಿಂಗ್ ಮಾಡಿಬಿಟ್ರೆ ಸ್ಟಿಚಿಂಗ್ ಯಾರ ಕೈಲೇ ಮಾಡಿಸ್ಬೋದು. ಅಂದರೆ ಮೇನ್ ಕಟಿಂಗೇ ಇರುತ್ತೆ, ಯಾವುದೇ ಇದರಲ್ಲಿ ಕಟಿಂಗೇ ಮೇನು. ಸ್ಟಿಚಿಂಗ್ ಬೇಕಾದರೆ ಒಂದು ಸ್ಟಿಚಿಂಗ್ ತಪ್ಪಾದರೆ ಕೂಡ ಮತ್ತೆ ಅದನ್ನು ಓಪನ್ ಮಾಡಿ ನಾವು ಸ್ಟಿಚಿಂಗ್ ಮಾಡಿಸ್ಬೋದು. ಆದರೆ ಕಟಿಂಗಲ್ಲಿ ತಪ್ಪಾದರೆ ಬ್ಲೌಸ್ ಸರಿ ಮಾಡೋಕ್ಕಾಗಲ್ಲ. ನಾನು ಒಂದೇ ಸಜೆಷನ್ ಹೇಳ್ತೀನಿ ಎಲ್ಲರಿಗೂ, ನೀವು ಓನಾಗಿ ಕಟ್ ಮಾಡೋದು ಕಲೀರಿ, ಓನಾಗಿ ಸ್ಟಿಚಿಂಗ್ ಮಾಡೋದು ಕಲ್ಕೊರಿ, 4 ದುಡ್ಡು ಸಂಪಾದನೆ ಮಾಡಿರಿ. ಎಲ್ಲರೂ ನಿಮ್ಮ ಕಾಲ ಮೇಲೆ ಸ್ಟ್ಯಾಂಡರ್ಡಾಗಿ ನಿಂತಿರಿ. ಸುಮ್ಮನೆ ಯೂಟ್ಯೂಬ್ಗಳು ನೋಡೋಕೆ ನಾನು ಬೇಡ ಅಂತ ಹೇಳಿಲ್ಲ. ಬಟ್ ಯೂಟ್ಯೂಬ್ ನೋಡಿದ್ರೂ ಯಾರನ್ನೋ ಒಬ್ಬರನ್ನ ನಿಮ್ಗೆ ಯಾರು ಚೆನ್ನಾಗಿ ಅನ್ನಿಸ್ತದಲ್ಲ ಅವ್ರನ್ನ ಮಾತ್ರ ಫಾಲೋ ಮಾಡಬೇಕು. ಯಾಕಂದರೆ ಇವ್ರ ಬ್ಲೌಸ್ ಒಂಥರ, ಇನ್ನೊಬ್ರು ಬ್ಲೌಸ್ ಒಂಥರ, ಅವು ವ್ಯೂಸ್ ಸಲಗೆ ಏನು ಬೇಕಾದ್ರೆ ಮಾಡ್ತಾಯಿದ್ದಾರೆ ಇವಾಗ ವೀಡಿಯೋಸ್. ನಾನು ಚೆಕ್ ಮಾಡೀನಿ ಕೆಲವೊಂದು, ಅದಕ್ಕೆ ಹೇಳ್ತಾ ಇದ್ದೀನಿ, ಇಲ್ಲಾಂದ್ರೆ ನಾನು ಹೇಳ್ತಾ ಇರಲಿಲ್ಲ ನಿಮಗೆ. ಸೊ ನೋಡಿ, ನಾನಾದರೆ ಈ ಥರ ಆಲೋಚನೆ ಮಾಡಿ ನನ್ನ ಬಿಸ್ನೆಸ್ನ ಜಾಸ್ತಿ ಅಂದರೆ ಇಂಪ್ರೂವ್ಮೆಂಟ್ ಮಾಡ್ತಾಯಿದ್ದೀನಿ. ನೋಡೋಣ ಇವಾಗಿನ್ನ ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ನಾನು ಯೂಟ್ಯೂಬ್ ಕೂಡ ಸುಮ್ಮನೆ ಏನೋ ಟೈಮ್ ಪಾಸ್ ಸಲುವಾಗಿ ಮಾಡಿದ್ದೆ. ಆದರೆ ನನ್ನ ಟೈಲರ್ಸಿಗೆ ಅಂದರೆ ಈಗ ಟೈಲರ್ಸ್ ಅಂದರೆ ನೀವು ಎಲ್ಲನೂ ಹೊಲ್ರಿ, ಇಡೀ ಕರ್ನಾಟಕದಲ್ಲಿ ಎಲ್ಲಿದ್ರೂ ಕೂಲಿಂಗ್ ಸರ್ನ ಆಗ್ತೀರಾ, ನನ್ನ ಜೊತೆಗಾರನೇ ಆಗ್ತೀರಾ. ಸೊ ಅದೊಂದು ಭಾವನೆ ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಆರೋಗ್ಯ ಬಗ್ಗೆ ನನಗೆ ತಿಳಿದಿದ್ದು ಹೇಳೋಣ ಅಂತ. ಈ ಟೈಲರಿಂಗ್ನಲ್ಲಿ ಏನೇನು ಹೆಲ್ತ್ ಇಶ್ಯೂಸ್ ಬರ್ತವೆ, ಎಂಥ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ, ಇವೆಲ್ಲನೂ ಹೇಳೋಣ ಅಂತಂದು ಒಂದು ಉದ್ದೇಶದಿಂದ ನಾನು ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ. ನಾನು ಅಸಲು ಆ್ಯಕ್ಚುಲಿ ನೋಡ್ಬೇಕಾದ್ರೆ ವೀಡಿಯೋಸ್ ನಿಲ್ಲಿಸ್ಬಿಟ್ಟಿದ್ದೆ. ನಾನು ಬೇಡ, ನನಗೆ ಯೂಟ್ಯೂಬ್ ಬೇಡ. ಯಾಕಂದರೆ ಇಷ್ಟು ಟೈಮ್ ಯಾರು ಸ್ಪೆಂಡ್ ಮಾಡ್ತಾನೆ, ವೀಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಇವೆಲ್ಲ ಯಾರು ಮಾಡ್ತಾನೆ ಅಂತ ಬಿಟ್ಕೊಟ್ಟಿದ್ದೆ ನಾನು. ಮತ್ತು ನನಗೇನು ಅನಿಸುತ್ತೆ, ಇದರಲ್ಲಿ ಎಷ್ಟೋ ಪ್ರಾಬ್ಲಮ್ಸ್ ಆಗ್ತಾಯಿದ್ದಾವೆ ಎಷ್ಟೋ ಜನಕ್ಕೆ. ಯೂಟ್ಯೂಬ್ ನೋಡೇ ಎಷ್ಟೋ ಜನ ಬಟ್ಟೆ ಹೊಲಿತಾ ಇದ್ದಾರೆ ಇವಾಗ. ಅವ್ರಿಗೂ ನಾನು ಸಜೆಷನ್ ಕೊಡೋಣ. ನನಗೆ ಗೊತ್ತಿದ್ದ ಅಲ್ಲಿಗೆ ನಾನೇನು ಜಾಸ್ತಿ ಪಂಡಿತ ಅಲ್ಲ, ಬಟ್ ನನಗೆ ಎಷ್ಟು ಗೊತ್ತಿದ್ರೆ ಅಷ್ಟು ಹೇಳೋಣ ಅಂತ ಅಂದ್ಕೊಂಡಿದ್ದೆ ಮನಸ್ಸಲ್ಲಿ. ಅದೇ ಪ್ಲ್ಯಾನ್ ಮಾಡಿದ್ದೀನಿ.
ನೋಡೋಣ ಎಷ್ಟು ನನಗೆ ತಿಳಿದಲ್ಲಿಗೆ ನಾನು ಜೆನ್ಯೂನಾಗೆ ನಾನು ಹೋಗ್ತೀನಿ ಹೊರತು ನಾನು ವ್ಯೂಸ್ ಬೇಕು, ನನಗೆ ಸಬ್ಸ್ಕ್ರೈಬರ್ ಬೇಕು ಅನ್ನೋದು ಆಲೋಚನೆ ನಾನು ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇದು ನಾವು ಒಂದು ಬ್ಲೌಸ್ ಹೊಲಿದ್ರೆ ಒಂದು 500 ರೂಪಾಯಿ, 1 ಗಂಟೆ ಎಲ್ಲ 1 ಅವರ್ 1.5 ಅವರಲ್ಲಿ ಒಂದು 500 ರೂಪಾಯಿ ಸಂಪಾದನೆ ಮಾಡ್ತೀವಿ. ಇದು ಎಷ್ಟು ವೀಡಿಯೋಸ್ ಮಾಡಿದ್ರೆ 500 ರೂಪಾಯಿ ಸಂಪಾದನೆ ಮಾಡಬೇಕು ಈ ವೀಡಿಯೋಸಲ್ಲಿ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ ಇದ್ರ ಬಗ್ಗೆ. ನೀವು ಯಾರಾದರೂ ವೀಡಿಯೋ ನೋಡ್ತಾಯಿದ್ರೆ ನೀವೇನನ್ನು ಅಂದ್ಕೊಳ್ಳಿ, ನಾನು ಜೆನ್ಯೂನಾಗಿ ವೀಡಿಯೋ ಮಾಡ್ತಾಯಿದ್ದೀನಿ. ನಿಮ್ಗೆ ಬೇಕಾದ ಸಜೆಷನ್ಸ್ ಏನೇನು ಬಿಸ್ನೆಸ್ ಹೆಂಗೆ ಇಂಪ್ರೂವ್ಮೆಂಟ್ ಮಾಡಬೇಕು, ನಿಮ್ಮ ಹೆಲ್ತ್ ಪ್ರಿಕಾಷನ್ಸ್ ಹೆಂಗೆ ತೊಗೋಬೇಕು. ಬೆಳಗ್ಗೆ ನಾನು ನಾವು ಡ್ರೈ ಫ್ರೂಟ್ಸ್ದು ವೀಡಿಯೋ ಕೂಡ ಬಿಡ್ತಾಯಿರ್ತೀನಿ. ಯಾಕಂದರೆ ಬೆಳಗ್ಗೆ ಟೈಮ್ ಯಾವ ಥರ ತಿನ್ನಬೇಕು. ಟೈಲರ್ ಸಂಬರ್ ತುಂಬ ಹಾರ್ಡ್ ವರ್ಕರ್ ಆಗ್ತಾರೆ, ಜೆಂಟ್ಸ್ ಆಗಲಿ ಲೇಡೀಸ್ ಆಗಲಿ ಯಾರೇ ಆಗಲಿ ತುಂಬ ಹಾರ್ಡ್ ವರ್ಕರ್ ಆಗಿರ್ತಾರೆ. ಅವ್ರಿಗೆ ಹೆಲ್ತ್ ಹೆಂಗೆ ಕೇರ್ ತೊಗೋಬೇಕು ಇದೆಲ್ಲರ ಬಗ್ಗೆ ನಾನು ನಿಮಗೆ ತಿಳ್ಸೋಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏನಾನ ತಪ್ಪಾಗಿ ಮಾತಾಡ್ಸಿದ್ರೆ ಕ್ಷಮಿಸಿಬಿಡಿ ನನ್ನ. ಯಾಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಕಲಿಯೋಣ, ನಿಮ್ಮ ಜೊತೆಗೆ ಮತ್ತೆ ಮಾತಾಡ್ತಿರ್ತೀನಿ ನಾನು ಈ ಥರನೇ. ಏನಾದ್ರು ಕಟಿಂಗ್ ಬೇಕಾದ್ರೂ ನನಗೆ ಮೆಸೇಜ್ ಮಾಡಿ ಅದು ಕಟಿಂಗ್ ಕೂಡ ಹೇಳ್ತೀನಿ. ಒಬ್ಬ ಸಿಸ್ಟರ್ ಹೇಳಿದ್ದಾರೆ ಫ್ರಾಕ್ ಕಟಿಂಗ್ ತೋರಿಸ್ರಿ ಅಂತ. ಖಂಡಿತ ತೋರಿಸ್ತೀನಿ ಸಿಸ್ಟರ್ ನಾನು ನಿಮಗೆ. ಅದೇನು ದೊಡ್ಡ ವಿಷಯ ಅಲ್ಲ, ಈಸಿ ಕಟಿಂಗ್ನೇ ಇದೆ, ನಾನು ತೋರಿಸ್ಕೊಡ್ತೀನಿ ನಿಮಗೆ. ಒಂದು ವೇಳೆ ನಾನು ವೀಡಿಯೋ ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಹೊಸ ಜನಗಳು ಯಾರನ್ನ ಟೈಲರ್ಸ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಏನಂದರೆ ಯಾವುದೇ ನಿಮಗೆ ಡೌಟ್ ಇದ್ರೂ ಖಂಡಿತ ನನಗೆ ಮೆಸೇಜ್ ಮಾಡಿ, ನಾನು ಆನ್ಸರ್ ಕೊಡ್ತೀನಿ ನಿಮಗೆ. ಸರಿನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.